ಜಾಗತಿಕ ಮಾರುಕಟ್ಟೆಯಲ್ಲಿ ಏರಿಳಿತವಾಗ್ತಾ ಇರೋದ್ರಿಂದ ಅಂತಾರಾಷ್ಟ್ರೀಯ ಕಚ್ಚಾ ತೈಲದ ಬೆಲೆ ಹೆಚ್ಚಳದಿಂದ ತೈಲ ಕಂಪನಿಗಳ ನಷ್ಟವನ್ನು ತಗ್ಗಿಸೋದಕ್ಕಾಗಿ ಗ್ರಾಹಕರ ಮೇಲೆ ಹೊರೆ ಹಾಕುವಂತಹ ಕೆಲಸ ಆಗ್ತಾ ಇದೆ ಅನ್ನೋದು ಗೊತ್ತಾಗ್ತಾ ಇದೆ. ಇನ್ಫ್ಯಾಕ್ಟ್ ಇವೆಲ್ಲವೂ ಕೂಡ 3 ತಿಂಗಳ ಹಿಂದೆಯೂ ಕೂಡ ಆಗ್ತಾ ಇತ್ತು. ಆಗ ಜನಸಾಮಾನ್ಯರ ಮೇಲೆ ಕೇಂದ್ರ ಸರ್ಕಾರ ಹೊರೆಯನ್ನು ಹಾಕಿರಲಿಲ್ಲ. ಕಾರಣ ಪಂಚರಾಜ್ಯಗಳ ಚುನಾವಣೆ ಇತ್ತು. ಈಗ ಪಂಚರಾಜ್ಯಗಳ ಚುನಾವಣೆ ಮುಗಿತಾ ಇದ್ದ ಹಾಗೆ ಯುದ್ಧದ ಎಫೆಕ್ಟು ದೇಶದ ಮೂಲೆ ಮೂಲೆಗಳಿಗೂ ಕೂಡ ತಡ್ತಾ ಇದೆ. ಡೀಟೇಲ್ಸನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಲೋಕೇಶ್ ಶೇಷಾದ್ರಿಪುರಂನಿಂದ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಲೋಕೇಶ್, ಹಂತ ಹಂತವಾಗಿ ಪೆಟ್ರೋಲ್ ಡೀಸೆಲ್ ರೇಟನ್ನು ಕೇಂದ್ರ ಸರ್ಕಾರ ಏರಿಕೆ ಮಾಡ್ತಾ ಇದೆ. ಅನ್ಡೌಟೆಡ್ಲಿ ಇದು ಜನಸಾಮಾನ್ಯರಿಗೆ ಅತಿ ದೊಡ್ಡ ಬಿಗ್ ಶಾಕ್. ಹ್ಯಾಟ್ರಿಕ್ ಸಾಧನೆ ಬೆಲೆ ಏರಿಕೆಯ ವಿಚಾರದಲ್ಲಿ ಏನು ಹೇಳ್ತಾ ಇದ್ದಾರೆ ಜನರು? ಹೇಗಿದೆ ರಿಯಾಕ್ಷನ್ ಜನರದ್ದು? ಪ್ರೇಮ್, ಸರ್ಕಾರದ ಹ್ಯಾಟ್ರಿಕ್ ಸಾಧನೆಗೆ ಜನಾಕ್ರೋಶ ವ್ಯಕ್ತ ಆಗ್ತಾ ಇದೆ. ಸರ್ಕಾರ ಈ ರೀತಿ ಬೆಲೆ ಏರಿಕೆ ಮಾಡೋ ಬದಲು ಒಂಚೂರು ವಿಷ ಆದರೂ ಕೊಟ್ಬಿಡ್ಲಿ ಅಂತೇಳಿ ಮಧ್ಯಮ ವರ್ಗದವರು, ಕೂಲಿ ಕಾರ್ಮಿಕರು ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿದ್ರು. ಆ ಮಟ್ಟಕ್ಕೆ ಆಕ್ರೋಶವನ್ನು ಹೊರ ಹಾಕ್ತಾ ಇರ್ತಕ್ಕಂಥದ್ದು. ನಾನೇ ಈಗ ಪೆಟ್ರೋಲ್ ಬಂಕ್ ಬಳಿ ಇದ್ದೀನಿ. ಸ್ವತಃವಾಗಿ ವಾಹನ ಸವಾರರನ್ನೇ ಮಾತನಾಡ್ತೀನಿ. ಅವ್ರು ಏನು ಹೇಳ್ತಾರೆ ಅಂತ ಕೇಳೋಣ. ಸರ್ ನಮಸ್ತೆ. ಇವತ್ತಿಗೆ 3ನೇ ಬಾರಿ ಪೆಟ್ರೋಲ್ ಮತ್ತು ಡೀಸೆಲ್ ದರ ಏರಿಕೆ ಆಗಿದೆ. ಭಾರಿ ಹೊಡೆತ ಸಾರ್ವಜನಿಕರಿಗೆ. ತಮ್ಗೆ ಯಾವ ರೀತಿ ಕಷ್ಟ ಆಗುತ್ತೆ? ಭಾರಿ ಕಷ್ಟ ಆಗ್ತಾ ಇದೆ. ಒಂದು ವಾರದಲ್ಲೇ 3 ಸರಿ ರೈಸ್ ಆಗಿದ್ದು ನಾವು ಕಮ್ಯೂಟಿಂಗ್ ಮಾಡೋದು ಇದೆಲ್ಲ ತೊಂದರೆ ಆಗ್ತಾ ಇದೆ. ದಯವಿಟ್ಟು ಸರ್ಕಾರಕ್ಕೆ ನಾವು ಅಪೀಲ್ ಮಾಡ್ತೀವಿ, ಇದನ್ನು ನೋಡಿಕೊಂಡು ಸ್ವಲ್ಪ ಸರಿ ಮಾಡಿಕೊಂಡ್ರೆ ಎಲ್ಲರಿಗೂ ಅನುಕೂಲ ಆಗುತ್ತೆ. ಧನ್ಯವಾದ. ನಾವು ಮನೆಯನ್ನು ನಿಭಾಯಿಸ್ತಾ ಇರ್ತೀರಾ, ಈ ರೀತಿ ಬೆಲೆ ಏರಿಕೆಗಳು ಜಾಸ್ತಿ ಆಗ್ತಾ ಇದೆ. ಅಡುಗೆ ಎಣ್ಣೆ ಇರ್ಬೋದು, ಪೆಟ್ರೋಲು ಡೀಸೆಲ್ ಇರ್ಬೋದು, ಇನ್ನಿತರ ದಿನಬಳಕೆ ವಸ್ತುಗಳ ಆ ದರ ಕೂಡ ಏರಿಕೆ ಆಗ್ತಾ ಇದೆ. ಏನು ಹೇಳ್ತೀರಾ ಮೇಡಮ್? ಏರಿಕೆ ಮಾಡೋದು ಬೇಡ ಅಂತ. ಏರಿಕೆ ಮಾಡೋದಂದರೆ ಎಲ್ಲ OBC ಅವ್ರಿಗೆಲ್ಲ ಅಂತೂ ಸಬ್ಸಿಡಿ ಸಿಗತ್ತೆ. ನಮ್ಮಂಥ ಮಿಡಲ್ ಕ್ಲಾಸ್ ಅವರು ತುಂಬ ಕಷ್ಟದಲ್ಲಿರ್ತೀವಿ. ನಾವು ನಮ್ಮ ಬಡ್ಜೆಟ್ ಎಲ್ಲ ಮೇಲ್ ಕೆಳಗಾಗೋಗುತ್ತೆ. ಮಾತಾಡ್ತೀನಿ. ವಾಹನ ಸವಾರರಿದ್ದಾರೆ, ಅವರು ಕೂಡ ಆಕ್ರೋಶವನ್ನು ಹೊರ ಹಾಕ್ತಾ ಇದ್ದಾರೆ. ನಮಸ್ಕಾರ ಸರ್, ಬೆಲೆ ಏರಿಕೆ ಬಗ್ಗೆ ಏನು ಹೇಳ್ತೀರಾ? ಈ ಮಿಡ್ಲ್ ಕ್ಲಾಸ್ ಪೀಪಲ್ಸ್ಗೆ ತುಂಬಾ ತೊಂದರೆ ಆಗ್ತಾ ಇದೆ. ಪೆಟ್ರೋಲ್ ಬೆಲೆಯಿಂದ ದಿನೇ ದಿನೇ ಜಾಸ್ತಿ ಮಾಡ್ತಾನೇ ಇದ್ದಾರೆ. ಪೆಟ್ರೋಲ್ ಬೆಲೆ ಆಗಲಿ, ಡೀಸೆಲ್ ಬೆಲೆ ಆಗಲಿ, ಎಲ್ಲ ದೊಡ್ಡ ಜನಗಳನ್ನ ಬಿಟ್ಟು ಚಿಕ್ಕ ಜನಗಳಿಗೆ ತುಂಬ ತೊಂದರೆ ಆಗ್ತಾ ಇದೆ. ಬಡವರು, ಕೂಲಿ ಕಾರ್ಮಿಕರು, ಸಣ್ಣ ದಿನಗೂಲಿ ಕಾರ್ಮಿಕರು ಎಲ್ಲರೂ ಕೂಡ ತುಂಬ ತೊಂದರೆ. ಒಪ್ಪೊತ್ತಿನ ಊಟಕ್ಕೂ ಕೂಡ ತೊಂದರೆ ಅನುಭವಿಸ್ತಾ ಇದ್ದಾರೆ. ನಮ್ಮ ಇದು ಶಾಂಪಲ್ ಅಷ್ಟೇ 3 ಬಾರಿ ಆಗಿದೆ. ಇನ್ನೂ ಕೂಡ ರೈಸ್ ಆಗುತ್ತೆ ಪೆಟ್ರೋಲ್ ಮತ್ತು ಡೀಸೆಲ್ ದರ ಅಂತ ಹೇಳ್ತಾ ಇದ್ದಾರೆ. ಇನ್ನೂ ಕೂಡ ಜಾಸ್ತಿ ಆದರೆ ನಿಜಕ್ಕೂ ಹೊರೆ ಆಗುತ್ತೆ ಸರ್. ಸರ್ ಖಂಡಿತ ಇದು ನಮ್ಮ ಸ್ನೇಹಿತರು ಹೇಳ್ದಂಗೆ ಈ ಥರ ದಿನೇ ದಿನೇ ಪೆಟ್ರೋಲು ಡೀಸೆಲ್ ರೈಸ್ ಮಾಡ್ತಾ ಇರೋದು ಮಧ್ಯಮ ವರ್ಗದವರು, ಡೈಲಿ ದುಡಿದು ತಿನ್ನೋರು ಭಾರಿ ತೊಂದರೆ ಆಗ್ತಾ ಇದೆ ಸರ್. ಇದು ದೊಡ್ಡ ಮಟ್ಟದಲ್ಲಿ ಶ್ರೀಮಂತರಿಗೆ ಯಾವುದಕ್ಕೂ ಇದಾಗ್ತಾ ಇಲ್ಲ. ಅವ್ರದ್ದು ತುಂಬ ಸಾಲಗಳೆಲ್ಲ ಬನ್ನ ಮಾಡ್ತಾ ಇದ್ದಾರೆ, ಇಂಡಸ್ಟ್ರಿ ಅವ್ರದ್ದೆಲ್ಲ. ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ತಾ ಇಲ್ಲ ನಮ್ಮ ಸರ್ಕಾರಗಳು. ಈ ದುಡ್ದು ಡೈಲಿ ದುಡ್ಡು ತಿನ್ನೋರಿಗೆ ತುಂಬ ತೊಂದರೆ ಆಗುತ್ತೆ ಸರ್. ದಯವಿಟ್ಟು ಈ ಪೆಟ್ರೋಲ್ ಕಮ್ಮಿ ಮಾಡಬೇಕು, ಇಲ್ಲಾಂದ್ರೆ ಭಾರಿ ಪೆಟ್ರೋಲ್ ದರ ಮತ್ತೆ ಜಾಸ್ತಿ ಮಾಡಬಾರ್ದು, ಕಮ್ಮಿ ಮಾಡಬೇಕು ಅನ್ನೋಂಥ ಅಭಿಪ್ರಾಯ ವ್ಯಕ್ತಪಡಿಸ್ತಾ ಇದ್ದಾರೆ. ನಮಸ್ಕಾರ ಸರ್. ಈಗ 3ನೇ ಬಾರಿಗೆ ದರ ಏರಿಕೆ ಆಗಿರುವಂಥದ್ದು ಸಾಮಾನ್ಯ ಜನರಿಗೆ, ಮಧ್ಯಮ ವರ್ಗದವರಿಗೆ ದೊಡ್ಡ ಮಟ್ಟದಲ್ಲಿ ಹೊಡೆತ ಆಗುತ್ತೆ. ಏನು ಹೇಳ್ತೀರಾ? ಕಷ್ಟ ಇರುತ್ತೆ. ಓಕೆ, ಮಾಡೋಕ್ಕಾಗಲ್ಲ. ಬಟ್ ಎಲ್ಲ ಕಡೆ ಇದ್ರೆ ನಮ್ಗೆ ಆಗತ್ತೆ ಎಕ್ಸ್ಟ್ರಾ. ಪ್ರೇಮ್, ಇದು ವಾಹನ ಸವಾರರು ಅಸಮಾಧಾನವನ್ನ ಹೊರ ಹಾಕ್ತಾ ಇರುವಂಥದ್ದು. ಓಕೆ ಲೋಕಿ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ. ನಮ್ಮ ಮತ್ತೊಬ್ಬ ಪ್ರತಿನಿಧಿ ಮಾರುತಿ ಕೂಡ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಮಾರುತಿ, ಹಂತ ಹಂತವಾಗಿ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಆಗ್ತಾ ಇದೆ. ಮೊದಲು 3 ರೂಪಾಯಿ, ಅದಾದ ಮೇಲೆ 99 ಪೈಸೆಯನ್ನು 2 ಬಾರಿ ಏರಿಕೆ ಮಾಡಿರುವಂಥದ್ದು ಕೇಂದ್ರ ಸರ್ಕಾರ. ತಾವಿರುವಂತಹ ಜಾಗದಲ್ಲಿ ಏನು ಹೇಳ್ತಾ ಇದ್ದಾರೆ ಜನಸಾಮಾನ್ಯರು? ಈ ಚೈನ್ ಲಿಂಕ್ನಿಂದ ಎಲ್ಲದರ ಬೆಲೆ ಕೂಡ ಏರಿಕೆ ಆಗ್ತಾ ಇದೆ. ಬೆಲೆ ಏರಿಕೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನು ಮಾತನಾಡ್ತಿದ್ದಾರೆ ಗ್ರಾಹಕರು ಅಂತೇಳಿ? ಖಂಡಿತ ಪ್ರೇಮ್, ಸಾರ್ವಜನಿಕರಲ್ಲಿ ತೀವ್ರ ಆಕ್ರೋಶ ವ್ಯಕ್ತ ಆಗ್ತಿರುವಂಥದ್ದು. ಯಾಕಂದರೆ ಒಂದೇ ವಾರದಲ್ಲಿ 3 ಬಾರಿ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಮಾಡ್ತಿರುವಂಥದ್ದು. ನಾನು ಬಂಕ್ನ ಒಳಭಾಗದಲ್ಲಿ ದೃಶ್ಯಗಳಲ್ಲಿ ನೋಡ್ಬೋದು. ಅವ್ರನ್ನೇ ಮಾತಾಡಿಸ್ತಾ ಹೋಗ್ತೀನಿ ನೇರವಾಗಿ. ಸರ್, ಇವತ್ತು ಬೆಳಗ್ಗೆ ಶಾಕ್, ಮತ್ತೆ 93 ಪೈಸೆ ಪೆಟ್ರೋಲ್ ಏರಿಕೆ ಮಾಡಿದ್ದಾರೆ. ಮತ್ತೆ ಜಾಸ್ತಿ ಮಾಡಿದ್ದಾರೆ. 3 ಬಾರಿ ಮಾಡಿದ್ದಾರೆ. ಮಧ್ಯಮ ವರ್ಗದವ್ರು ತುಂಬ ತೊಂದರೆ ಆಗ್ತಾ ಇದೆ. ಈ ಥರ ಮಾಡಿದ್ರೆ ಇದಾಗುತ್ತೆ. ದಯವಿಟ್ಟು ನಾನು ಹೇಳ್ತೇನೆ. ಬರೀ ಪೆಟ್ರೋಲ್ ಡೀಸೆಲ್ ಬೆಲೆ ಮಾತ್ರ, ಇದ್ರ ಜೊತೆಗೆ ಬೇರೆ ಬೆಲೆನೂ ಜಾಸ್ತಿ ಆಗುತ್ತೆ ಇದ್ರ ಲಿಂಕಿಂದ. ಇದು ಲಿಂಕಿಂದ ಹೌದು, ಜಾಸ್ತಿ ಟ್ರಾನ್ಸ್ಪೋರ್ಟಿಂಗು ಮತ್ತು ಆಹಾರ ಧಾನ್ಯಗಳು ಎಲ್ಲ ಬೆಲೆ ಜಾಸ್ತಿ ಆಗುತ್ತೆ. ಅದರಿಂದ ಜನಗಳಿಗೆ ತುಂಬ ತೊಂದರೆ ಆಗ್ತಾ ಇದೆ, ಕಷ್ಟ ಆಗುತ್ತೆ. ಇನ್ನು ಇಲ್ಲೂ ಇಬ್ಬರು ಪೆಟ್ರೋಲ್ ಇಕ್ತಾನೆ ಸರ್. ಪೆಟ್ರೋಲ್ ಹಾಕ್ಸ್ಕೊಂಡ್ರಿ, ನಿನ್ನೆ ರೇಟ್ಗೂ ಇವತ್ತು ರೇಟ್ಗೂ ಡಿಫ್ರೆನ್ಸ್ ಆಗಿದೆ. ಕಷ್ಟ ಆಗ್ತಿದೆ, ಏನು ಮಾಡೋದು?
ಇದ್ರ ಜೊತೆಗೆ ಬೇರೆ ಬೇರೆ ರೇಟ್ಗಳು ಜಾಸ್ತಿ ಆಗುತ್ತೆ ಈಗ ಪೆಟ್ರೋಲ್ ಡೀಸೆಲ್ ಜಾಸ್ತಿ ಆಗ್ತಿರೋದ್ರಿಂದ. ಎಲ್ಲನೂ ಜಾಸ್ತಿ ಆಗ್ತಿದೆ, ಎಲ್ಲನೂ ಪೆಟ್ರೋಲಿಂದ ಎಲ್ಲನೂ ಜಾಸ್ತಿ ಆಗ್ತಿದೆ, ಎಲ್ಲ ಮೆಟೀರಿಯಲ್ಸ್ಗಳು ಎಲ್ಲನೂ ಜಾಸ್ತಿ ಆಗಿದೆ. ಈ ಸಾರ್ವಜನಿಕರ ಮಾತುಗಳು ಪ್ರೇಮ್, ಇದು ಇನ್ನೊಬ್ರು ಇಲ್ಲಿ ಪೆಟ್ರೋಲ್ ಹಾಕ್ಸ್ಕೊಳಕ್ಕೆ ಬಂದಿದ್ದಾರೆ. ಸರ್, ಪೆಟ್ರೋಲ್ ರೇಟ್ ಜಾಸ್ತಿ ಆಗಿರೋದು ಗೊತ್ತಾಗಿದೆಯಾ? ಹಾಂ, ಗೊತ್ತಾಗಿದೆ ಸರ್. ಏನು ಮಾಡೋಕ್ಕಾಗಲ್ಲ, ಅಲ್ಲಿ ಇರೋ ಪರಿಸ್ಥಿತಿಗೆ ಆಗ್ತಾ ಇದೆ. ಎಷ್ಟು ಕಷ್ಟ ಆಗುತ್ತೆ ಸರ್ ಒಂದೊಂದು ರೂಪಾಯಿ ಈ ಥರ ಜಾಸ್ತಿ ಆಗ್ತಾ ಹೋಗ್ತಿರೋದು? ಎಷ್ಟು ಬರ್ಡನ್ ಆಗುತ್ತೆ ಮಿಡ್ಲ್ ಕ್ಲಾಸ್ ಪೀಪಲ್ ಇದನ್ನೇ ನಂಬ್ಕೊಂಡು ಜೀವನ ಮಾಡೋದು? ಏನು ಮಾಡೋದು ಸರ್, ರೈಸ್ ಆಗ್ತಾನೇ ಇದೆ. ಬಟ್ ವಿ ಆರ್ ಫೇಸಿಂಗ್ ಎವ್ರಿಥಿಂಗ್ನು. ಸೊ ಏನು ಹೇಳೋಕ್ಕಾಗ್ತಾ ಇಲ್ಲ. ಸೊ ಇದು ಪ್ರೇಮ್ ಜನರು ಹೇಳ್ತಿರುವಂಥ ಮಾತು. ತುಂಬ ಕಷ್ಟ ಆಗ್ತಾ ಇದೆ, ಏನು ಮಾಡ್ಲಿಕ್ಕಾಗ್ತಿಲ್ಲ, ಅನಿವಾರ್ಯ. ಪೆಟ್ರೋಲ್ ಡೀಸೆಲ್ ಇದೆ, ಗಾಡಿ ಓಡ್ಸೋಕ್ಕಾಗಲ್ಲ. ನಾವು ಬದುಕಬೇಕು ಅಂದರೆ ಅಥವಾ ಕೆಲಸ ಮಾಡಬೇಕು ಅಂದರೆ ಹಾಕ್ಸ್ಕೊಳ್ಳೇಬೇಕು. ಈ ರೀತಿ ಪ್ರತಿನಿತ್ಯ ಏರಿಕೆ ಆಗ್ತಿರೋದ್ರಿಂದ ಜನ ತಮ್ಮ ಆಕ್ರೋಶವನ್ನು ಈ ರೀತಿ ವ್ಯಕ್ತಪಡಿಸ್ತಿರುವಂಥದ್ದು ಪ್ರೇಮ್. ಓಕೆ, ಥ್ಯಾಂಕ್ ಯು ಮಾರುತಿ ತಮ್ಮೆಲ್ಲ ಮಾಹಿತಿಗಾಗಿ.